ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೇಳಿಕೊಳ್ತಿರುವುದು ವಿಷ್ಣುವಿನ ಸುದರ್ಶನ ಚಕ್ರದ ಬಗ್ಗೆ. ಇದೇ ಥರ ಕಂಟೆಂಟ್ಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಸುದರ್ಶನ ಚಕ್ರವು ಹಿಂದೂ ಪುರಾಣಗಳಲ್ಲಿ ಉಲ್ಲೇಖಿತವಾಗಿರುವ ಒಂದು ಶಕ್ತಿಶಾಲಿ ದೇವೋಪಕರಣವಾಗಿದೆ. ಇದು ಪರಮೇಶ್ವರನ ವಿಷ್ಣುವಿನ ದಿವ್ಯಾಸ್ತ್ರವಾಗಿದ್ದು ಅವರ ಪ್ರಮುಖ ಆಯುಧಗಳಲ್ಲಿ ಒಂದಾಗಿದೆ. ಈ ಚಕ್ರವು ತೀವ್ರವಾದ ತೇಜಸ್ಸಿನಿಂದ ಕೂಡಿ ನಂಬಲಾಗಿದೆ. ಅದು ಅಜೇಯ ಅಪ್ರತಿಹತವಾಗಿದೆ. ಇದನ್ನು ಸಾಮಾನ್ಯವಾಗಿ ಲಾರ್ಡ್ ವಿಷ್ಣು ಅವರ ಎಡಗೈನಲ್ಲಿ ಅಥವಾ ಶಕ್ತಿಯೊಂದಿಗೆ ಅವರ ವಲಯದಲ್ಲಿ ಚಿತ್ರಿಸಲಾಗುತ್ತದೆ. ಸುದರ್ಶನ ಚಕ್ರದ ಶಕ್ತಿ ಮತ್ತು ಮಹಿಮೆ. ಸುದರ್ಶನ ಎಂಬ ಶಬ್ದವು ದರ್ಶನ ಎಂಬ ಶಬ್ದಗಳ ಸಂಯೋಜನೆಯಾಗಿದೆ. ಇದು ಪರಮ ಜ್ಞಾನ, ತಪಸ್ಸು ಮತ್ತು ವಿಷ್ಣುವಿನ ಕೃಪೆಯ ಸಂಕೇತವಾಗಿದೆ. ಪುರಾಣಗಳ ಪ್ರಕಾರ ಇದು ಸಾಮಾನ್ಯವಾಗಿ 108 ಕೆಳಗಿನ ಕತ್ತರಿಸಲಾದ ಅಂಚುಗಳನ್ನು ಹೊಂದಿರುವ ಆವರ್ತನಾಕೃತಿ ಶಸ್ತ್ರವಾಗಿದ್ದು ಅದು ತಕ್ಷಣವೇ ಶತ್ರುಗಳನ್ನು ನಾಶ ಮಾಡಲು ಸಾಧ್ಯವಾಗುತ್ತದೆ. ಈ ಶಸ್ತ್ರವನ್ನು ಶ್ರೇಷ್ಠವಾದ ಯೋಗ ಶಕ್ತಿಯಂತೆ ವರ್ಣಿಸಲಾಗಿದೆ. ಇದು ಕೇವಲ ಭೌತಿಕ ಆಯುಧವಷ್ಟೇ ಅಲ್ಲ, ಇದು ಪ್ರಭಾವಶಾಲಿ ತೇಜೋಮಯ ಶಕ್ತಿ ಮತ್ತು ದಿವ್ಯ ತತ್ವವನ್ನು ಒಳಗೊಂಡಿದೆ. ಇದು ವೇದ ಮಂತ್ರಗಳ ಶಕ್ತಿಯುಳ್ಳ ಮಾಂತ್ರಿಕ ಶಕ್ತಿಯಾಗಿಯೂ ಪರಿಗಣಿಸಲಾಗಿದೆ. ವಿಷ್ಣುವು ಇದನ್ನು ತನ್ನ ಭಕ್ತರ ರಕ್ಷಣೆಗೆ ಬಳಸುತ್ತಾರೆ. ಸುದರ್ಶನ ಚಕ್ರದ ಉಗಮ ಮತ್ತು ಇತಿಹಾಸ. ಸುದರ್ಶನ ಚಕ್ರದ ಉಗಮದ ಬಗ್ಗೆ ಹಲವಾರು ಪುರಾಣಗಳಲ್ಲಿ ವಿವರವಿದೆ. ಕೆಲವರ ಪ್ರಕಾರ ಈ ಚಕ್ರವು ವಿಶ್ವಕರ್ಮನು ನಿರ್ಮಿಸಿದನು. ಪುರಾಣಗಳ ಪ್ರಕಾರ ಮಹರ್ಷಿ ದಧೀಚಿ ಮತ್ತು ತಮ್ಮ ತಪಸ್ಸಿನಿಂದ ಪಡೆದ ಶಕ್ತಿಯನ್ನು ದೇವಗಳಿಗೆ ದಾನ ಮಾಡಿದಾಗ ವಿಶ್ವಕರ್ಮನು ಅವರ ಅಸ್ತ್ರಗಳಿಂದ ಈ ಚಕ್ರವನ್ನು ತಯಾರಿಸಿದನು. ಇನ್ನೊಂದು ಕಥೆಯ ಪ್ರಕಾರ ದೇವತೆಗಳು ಶಕ್ತಿಶಾಲಿ ದೈತ್ಯರನ್ನು ನಿರ್ನಾಮಗೊಳಿಸಲು ಶಕ್ತಿವಂತ ಶಸ್ತ್ರವನ್ನು ತಯಾರಿಸಲು ವಿಷ್ಣುವನ್ನು ಪ್ರಾರ್ಥಿಸಿದಾಗ ವಿಷ್ಣು ಪರಮಶಿವನಿಂದ ಅನುಗ್ರಹವನ್ನು ಪಡೆದು ತಪಸ್ಸು ನಡೆಸಿದ ನಂತರ ಶಿವನೇ ಸ್ವತಃ ತಮ್ಮ ತೇಜಸ್ಸಿನಿಂದ ಸುದರ್ಶನ ಚಕ್ರವನ್ನು ನೀಡಿದನು. ಸುದರ್ಶನ ಚಕ್ರದ ಪಾತ್ರ ಮತ್ತು ಉಪಯೋಗ. ಸುದರ್ಶನ ಚಕ್ರವು ಅನೇಕ ಪುರಾಣಗಳಲ್ಲಿ ಉಲ್ಲೇಖಿತವಾಗಿದೆ. ಮಹಾಭಾರತ, ರಾಮಾಯಣ, ಭಗವತ್ ಪುರಾಣದಂತಹ ಪುರಾಣಗಳಲ್ಲಿ ಇದನ್ನು ವಿಭಿನ್ನ ಸಂದರ್ಭಗಳಲ್ಲಿ ಬಳಸಿರುವ ವಿವರಗಳಿವೆ. ಮಹಾಭಾರತದಲ್ಲಿ ಸುದರ್ಶನ ಚಕ್ರ. ಕೃಷ್ಣನು ತನ್ನ ಭಕ್ತರನ್ನು ಕಾಪಾಡಲು ಹಾಗೂ ಅಧರ್ಮವನ್ನು ನಿರ್ಮೂಲನೆ ಮಾಡಲು ಸುದರ್ಶನ ಚಕ್ರವನ್ನು ಬಳಸಿದನು. ಮಹಾಭಾರತದಲ್ಲಿ ಶಿವನಿಂದ ಸುದರ್ಶನ ಚಕ್ರವನ್ನು ಪಡೆಯುವುದರ ಬಗ್ಗೆ ಉಲ್ಲೇಖವಿದೆ. ಕೃಷ್ಣನು ಇದನ್ನು ಅನೇಕ ಯುದ್ಧಗಳಲ್ಲಿ ಬಳಸಿದನು. ವಿಶೇಷವಾಗಿ ಶಿವನ ಅನುಗ್ರಹದಿಂದ ಶಿಶುಪಾಲನನ್ನು ನಾಶ ಮಾಡಿದಾಗ. ರಾಮಾಯಣದಲ್ಲಿ ಸುದರ್ಶನ ಚಕ್ರ. ರಾಮಾಯಣದಲ್ಲಿ ಕೂಡ ಇದನ್ನು ಉಲ್ಲೇಖಿಸಲಾಗಿದೆ. ವಿಷ್ಣುವಿನ ಅವತಾರವಾದ ರಾಮನ ಲಂಕೆಯ ಯುದ್ಧದಲ್ಲಿ ಹನುಮಂತನಿಗೆ ಸಹಾಯ ಮಾಡಲು, ರಾವಣನನ್ನು ನಾಶ ಮಾಡಲು ಈ ಚಕ್ರವನ್ನು ಉಪಯೋಗಿಸಿದ ಎಂಬ ಉಲ್ಲೇಖವಿದೆ. ಭಗವತ್ ಪುರಾಣದಲ್ಲಿ ಸುದರ್ಶನ ಚಕ್ರ. ಭಗವತ್ ಪುರಾಣದಲ್ಲಿ ಸುದರ್ಶನ ಚಕ್ರದ ಮಹಿಮೆ ಬಹಳ ಸವರವಾಗಿ ವಿವರಣೆಯಾಗಿದೆ. ಒಮ್ಮೆ ಅಮೃತವನ್ನು ಕಳ್ಳತನ ಮಾಡಿದ ದೈತ್ಯನನ್ನು ನಾಶ ಮಾಡಲು ಇದನ್ನು ಬಳಸಲಾಯಿತು. ಇದಲ್ಲದೆ ಅಂಬರೀಷ್ ಮಹಾರಾಜರ ಕಥೆಯಲ್ಲಿ ಸುದರ್ಶನ ಚಕ್ರವು ದಿವ್ಯಾಸ್ತ್ರ ಮುನಿಯನ್ನು ರಕ್ಷಿಸಲು ಮತ್ತು ದೈತ್ಯರನ್ನು ನಾಶ ಮಾಡಲು ಉಪಯೋಗಿಸಲ್ಪಟ್ಟಿತು. ಸುದರ್ಶನ ಚಕ್ರದ ತಾತ್ವಿಕ ಅರ್ಥ.
ಸುದರ್ಶನ ಚಕ್ರವು ಕೇವಲ ಭೌತಿಕ ಆಯುಧವಲ್ಲ, ಇದು ತತ್ವಶಾಸ್ತ್ರದ ದೃಷ್ಟಿಯಿಂದ ಆಧ್ಯಾತ್ಮಿಕ ಶಕ್ತಿಯ ಪ್ರತೀಕವಾಗಿದೆ. ಇದರ ಪ್ರತೀಕಾತ್ಮಕ ಅರ್ಥ ಮತ್ತು ಈ ರೀತಿ ವಿವರಿಸಲಾಗುತ್ತದೆ. ಚಕ್ರದ ಆಕಾರ, ಇದು ಚಕ್ರ ಸ್ವರೂಪವಾಗಿರುವುದರಿಂದ ಅನಂತ ತತ್ವ ಮತ್ತು ಸೃಷ್ಟಿಯ ನಿರಂತರ ಚಕ್ರವನ್ನು ಸೂಚಿಸುತ್ತದೆ. ಅಂಚುಗಳ ತೀಕ್ಷ್ಣತೆ, ಇದು ಜ್ಞಾನ ಮತ್ತು ತಪಸ್ಸು ಮತ್ತು ಧರ್ಮದ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಕೇಂದ್ರದ ಬೆಳಕು, ಇದು ವಿಷ್ಣುವಿನ ದಿವ್ಯ ಪ್ರಕಾಶವನ್ನು ಸೂಚಿಸುತ್ತದೆ. ಇದು ಮಾಯವನ್ನು ನಾಶ ಮಾಡಿ ಸತ್ಯವನ್ನು ಪ್ರಜ್ವಲಿಸುತ್ತದೆ. ಸುದರ್ಶನ ಹೋಮ ಮತ್ತು ಪೂಜೆ, ಇಂದಿಗೂ ಅನೇಕ ದೇವಾಲಯಗಳಲ್ಲಿ, ವೈಷ್ಣವ ಸಂಪ್ರದಾಯಗಳಲ್ಲಿ ಸುದರ್ಶನ ಚಕ್ರದ ಹೋಮ ಮತ್ತು ಯಾಗ ಪೂಜೆಗಳನ್ನು ನಡೆಸಲಾಗುತ್ತದೆ. ಇದನ್ನು ವಿಶೇಷವಾಗಿ ಶತ್ರುಗಳನ್ನು ದೂರ ಮಾಡಲು, ದುಷ್ಟಶಕ್ತಿಗಳನ್ನು ಹಿಂಸಿಸಲು ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸಲು ಬಳಸಲಾಗುತ್ತದೆ. ಸುದರ್ಶನ ಹೋಮದ ಪ್ರಯೋಜನಗಳು: ದುಷ್ಟಶಕ್ತಿಗಳಿಂದ ರಕ್ಷಣೆ, ಆರೋಗ್ಯ ಮತ್ತು ಸಮೃದ್ಧಿಯ ಹೆಚ್ಚಳ, ಆಧ್ಯಾತ್ಮಿಕ ಪ್ರಗತಿಯ ಮಾರ್ಗ, ಶತ್ರು ಸಂಹಾರ ಮತ್ತು ಅಪಾಯದಿಂದ ರಕ್ಷಣೆ. ಸುದರ್ಶನ ಚಕ್ರದ ಆಧುನಿಕ ಕಾಲದಲ್ಲಿ ಪ್ರತಿನಾತ್ಮಕ ಅರ್ಥ, ಇಂದಿನ ಯುಗದಲ್ಲಿ ಸುದರ್ಶನ ಚಕ್ರವನ್ನು ಪ್ರತಿನಾತ್ಮಕವಾಗಿ ನಮ್ಮ ಮನಸ್ಸಿನ ಶಕ್ತಿಯಾಗಿ ಪರಿಗಣಿಸಲಾಗುತ್ತದೆ. ಧಾರ್ಮಿಕ ಮತ್ತು ತಾತ್ವಿಕ ದೃಷ್ಟಿಯಿಂದ ಇದು ಪ್ರಬುದ್ಧ ಜ್ಞಾನ ಮತ್ತು ತೀಕ್ಷ್ಣ ಬುದ್ಧಿ ಮತ್ತು ಸತ್ಯದ ಶಕ್ತಿಯ ಪ್ರತೀಕವಾಗಿದೆ. ನಾವು ನಮ್ಮ ಜೀವನದಲ್ಲಿ ಸುದರ್ಶನ ಚಕ್ರವ ತತ್ವವನ್ನು ಅಳವಡಿಸಿಕೊಂಡರೆ ನಾವು ಅಜ್ಞಾನ ಮತ್ತು ದುರಾಶೆ ಮತ್ತು ಅಧರ್ಮದ ವಿರುದ್ಧ ಹೋರಾಡಬಹುದು. ನಿಗಮನ: ಸುದರ್ಶನ ಚಕ್ರವು ವಿಷ್ಣುವಿನ ಅತ್ಯಂತ ಶಕ್ತಿಶಾಲಿ ಆಯುಧವಾಗಿದ್ದು, ಅದು ಕೇವಲ ಶತ್ರು ಸಂಹಾರಕ್ಕೆ ಮಾತ್ರವಲ್ಲ, ಭಕ್ತರ ಕಾಪಾಡುವ ಹಾಗೂ ಮತ್ತು ಧರ್ಮವನ್ನು ಸ್ಥಾಪಿಸಲು ಬಳಸಲಾಗುತ್ತದೆ. ಪುರಾಣಗಳು ಮತ್ತು ವೇದಗಳು, ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಇದನ್ನು ಅತ್ಯಂತ ಮಹತ್ವರವಾದ ಶಸ್ತ್ರವೆಂದು ವರ್ಣಿಸಲಾಗಿದೆ. ಕೇವಲ ಆಯುಧವಷ್ಟೇ ಅಲ್ಲ, ಇದು ಜ್ಞಾನ, ಆಧ್ಯಾತ್ಮಿಕ ಬೆಳಕು, ಪರಂಶಕ್ತಿಯ ಪ್ರತೀಕವಾಗಿದೆ. ಇದನ್ನು ಭಕ್ತಿಯಿಂದ ಧ್ಯಾನಿಸುವುದರಿಂದ ಮತ್ತು ಪೂಜಿಸುವುದರಿಂದ ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆಯಲು ಸಾಧ್ಯವೆಂಬ ನಂಬಿಕೆ ಇದೆ. ಹರ ಹರ್ ಮಹಾದೇವ್. ಇದೇ ಥರ ಕಂಟೆಂಟ್ಗೋಸ್ಕರ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.